ವಿಲಿಯಂ ಆಕ್ಚುಲಿ ವಿಕ್ರಾಂತ್ ರೋಣ ಮಾಡ್ಬೇಕಾದ್ರೆ ಹೇಳಿದ್ದೆ, ನೀವು ನಮ್ಮನ್ನು ಮಾತ್ರ ಚೆನ್ನಾಗಿ ತೋರಿಸಿ ಅಂತವ್ರು ಎಲ್ಲರೂ ಚೆನ್ನಾಗಿ ತೋರ್ಸಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಒನ್ ಆಫ್ ದಿ ಫೈನೆಸ್ಟ್ DOPs ನಮ್ಮಲ್ಲಿ. ಐ ವಿಶ್ ದಿ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್. ಟ್ರೈಲರ್ ಲುಕ್ಸ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಇಲ್ಲಿ ನಿಮ್ಮೆಲ್ಲರಿಗೂ ಈ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನಮಗೆ ಈ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಬರೋದು ಕಮ್ಮಿನೇ. ಅದು ಮಂತ್ರಿ ಮಾಲಿಗೆ ಬಂದೇ ಇಲ್ಲ, ಸುಮಾರು ವರ್ಷಗಳಾಗಿದೆ. ಎಲ್ಲರೂ ನೋಡಿ ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲವ್. ಒಂದು ಸಿನಿಮಾ ಚೆನ್ನಾಗಿ ಮೂಡ್ ಬರೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ನಿಮ್ಮೆಲ್ಲರ ಸಹಕಾರ ಅದಕ್ಕಿರಲಿ. ಆ್ಯಂಡ್ ಎಸ್ಪೆಷಲಿ ದಿಸ್ ಪರ್ಟಿಕ್ಯುಲರ್ ಫಿಲ್ಮ್ ಐ ಥಿಂಕ್ ನೋಡಬೇಕಾದ್ರೆ ಒಂದು ವೈಬ್ ಸಿಗುತ್ತೆ ನಮಗೆ ಟ್ರೈಲರಲ್ಲಿ. ವೆರಿ ವೆರಿ ವೆಲ್ ಶಾಟ್, ಸಿಂಪಲ್. All the very best to the entire team. All the very best. William, all the best. 14th, right? November 14th, you must support the Kirli, yeah? Thank you so much. Thank you. Sudeep sir, ನೀವು ಬಂದು ಯಾವ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದಿರಾ ಅವೆಲ್ಲ ಒಂಥರ ಡೈಮಂಡ್ ಪವರು ಶೈನ್ ಸಿಕ್ದಂಗೆ ಅಷ್ಟು ಪ್ರೀತಿಯಿಂದ ಹಾರೈಸಿರ್ತೀರಾ. ಬ್ರಾಟ್ ಬಸ್ಟರ್ ಆಗೋಯ್ತು, ಸಾರಿ. ಅದೇ ರೀತಿ ಗತವೈಭವ ಎಲ್ಲ ಯಶಸ್ಸನ್ನ ನಿಮ್ಮ ಪ್ರೀತಿಯ ಆಶೀರ್ವಾದದೊಂದಿಗೆ, ಶುಭ ಹಾರೈಕೆಯೊಂದಿಗೆ ಗತವೈಭವಕ್ಕೆ ಸಿಗ್ಲಿ ಅಂತ ವಿಶ್ ಮಾಡ್ತಾ, ದೀಪಕ್ ಅವ್ರ ಕಡೆಯಿಂದ ಒಂದು ಪ್ರೀತಿಯ ಕಾಣಿಕೆ ಎಲ್ಲಿದೆ ಸರ್? ಫ್ಲವರ್ಸು ಅಲ್ಲಿ ಪಕ್ಕದಲ್ಲಿರೋ ಹುಡುಗಿ ಕೊಡ್ಬೇಕು. ಹುಡುಗರು ಹಿಡ್ಕೊಂಡು ಏನ್ ಮಾಡೋದಿಲ್ಲ. ನೀವು ಹೇಳಿದ್ರಿ ಈಗ ಪ್ರತಿಯೊಂದಕ್ಕೂ ಸಹಕಾರ ಮಾಡೋದು ಅಂತ. ಇಟ್ಸ್ ನಾಟ್ ಲೈಕ್ ದಟ್. ಸಹಕಾರ ಬರಲ್ಲ ಇದರಲ್ಲಿ. ಇದು ಕನ್ನಡ ಸಿನಿಮಾ ಅಂದಮೇಲೆ ನಮ್ಮ ಸಿನಿಮಾಗೆ ನಮ್ದು ಯಾವಾಗಲೂ ಸಪೋರ್ಟ್ ಇದ್ದೇ ಇರುತ್ತೆ. ಅದರಿಂದ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀವಿ ಅಷ್ಟೇ. ದೇರ್ ಇಸ್ ನಥಿಂಗ್ ಎಲ್ಸ್. ಇಟ್ಸ್ ಅ ಮ್ಯಾಟರ್ ಆಫ್ ಜಸ್ಟ್ ಅ ಜರ್ನಿ ಫ್ರಮ್ ಹಿಯರ್. May the best happen to the film. That's it. Thank you. And ಕಿಚ್ಚ ಸರ್ ಮಾತು ಕೇಳ್ತಾ ಇದ್ದೀವಿ. ಇನ್ನೊಂದು ಪ್ರಶ್ನೆ ಏನಾದರೂ ಇದೆಯಾ ನಿಮಗೆ ಸುದೀಪ್ ಸರ್? ಹಾಗೆ ದುಷ್ಯಂತ್ ಅವರು ಫಸ್ಟ್ ಸಿನಿಮಾ ನಿಮ್ಮನ್ನೆಲ್ಲ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಇಂಡಸ್ಟ್ರಿಗೆ ಬರಲೇಬೇಕು ಅಂತ ಪಣ ತೊಟ್ಟವರು. ಅವ್ರಿಗೇನಾದರೂ ಒಂದು ಚಿಕ್ಕ ಟಿಪ್ ಕೊಡ್ತೀರಾ ಅಂತ ಕಾಯ್ತಿದ್ದಾರೆ. ಅವ್ರಿಗೆ ಕೇಳಕ್ಕೆ ಭಯ ಆಗ್ತಾ ಇದೆ ಅಷ್ಟೇ. ಟಿಪ್ಸಿಗೆಲ್ಲ ಸೆಟ್ಲ್ ಆಗ್ಬಿಡಿ, ಫುಲ್ ಬಿಲ್ ತಗೊಳ್ಳಿ. ಅದೇ ಟಿಪ್ಸ್ ತಗೊಳ್ಳೋದು. ಪ್ರಾಬ್ಲಮ್ ಇಲ್ಲ. ನನಗೇನಂದ್ರೆ ಈಗ ದುಷ್ಯಂತ್ ಅವ್ರ ಹತ್ರ ನಾನು ಟಿಪ್ ಕೊಡೋದೇನಿಲ್ಲ, ಬಟ್ ಅವರು ತುಂಬಾ ಚೆನ್ನಾಗಿ ಸ್ಪೀಚ್ ಕೊಡ್ತಾರೆ. ನಾನು ಆಕ್ಚುಲಿ ಅವ್ರ ಹತ್ರ ಕಲಿಬೇಕು. ಹೇಗೆ ಒಬ್ಬ ಕಲಾವಿದ ಇಲ್ಲಿ ಬಂದು ಒಂದು 10 ನಿಮಿಷಗಳ ಕಾಲ ಅಷ್ಟೇ ಅಚ್ಚುಕಟ್ಟಾಗಿ, ಆಮೇಲೆ ಗೊತ್ತಾಯ್ತು ಅವರು ರಾಜಕಾರಣಿ ಮಗ ಅನ್ಬಿಟ್ಟು. ಆಮೇಲೆ ಗೊತ್ತಾಯ್ತು ಓಕೆ. ಆಮೇಲೆ ಇವ್ರು ಹೇಳ್ತಾರೆ ಇದ್ರು, ಇಲ್ಲ ಸರ್ ಫಸ್ಟೇ ಹೇಳಿದ್ದೀನಿ 10 ನಿಮಿಷದಲ್ಲಿ ಸ್ಪೀಚ್ ಮುಗಿಸಕ್ಕೆ ಅಂದ್ಬಿಟ್ಟು. ಸೊ ಟಿಪ್ಸ್ ಅವರಲ್ಲ ಮೇಡಮ್, ನಾವು ತಗೊಂಡೋಗ್ಬೇಕು ಇಲ್ಲಿಂದ. ಹೇಗೆ 10 minutes ಐ ಕ್ಯಾನ್ ಕೀಪ್ ದ ಕ್ರೌಡ್ ಗೋಯಿಂಗ್. ಆ್ಯಂಡ್ ನಮ್ಮ ಸಿಂಪಲ್ ಸುನಿ ಅವರು ಮಾರ್ಕ್ ಬಗ್ಗೆ ಹಾರ್ಟಲ್ಲೇ ವಿಷಯ ಇಟ್ಕೊಂಡು ಕೂತಿದ್ದಾರೆ. ಸೊ ಸುನಿ ಸರ್, ಮನ್ಸಿನ ಮಾತು ಇವಾಗ ಹಂಚ್ಕೋತೀರಾ?